ಹಾಯ್ ನಮಸ್ತೆ ವೀಕ್ಷಕರೇ, ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಬ್ಯಾಂಕ್ನಲ್ಲಿ ಖಾಲಿ ಇರುವ ಈ ಕೆಳಕಂಡ ಕಿರಿಯ ಸಹಾಯಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಪೋಸ್ಟ್ಗಳ ವಿವರವನ್ನು ನೋಡೋದಾದರೆ, ಕಿರಿಯ ಸಹಾಯಕರು ಸಾಮಾನ್ಯ ವರ್ಗದವರಿಗೆ 14 ಪೋಸ್ಟ್ಗಳನ್ನು ಮೀಸಲಿಟ್ಟಿದ್ದಾರೆ. ಪರಿಶಿಷ್ಟ ಜಾತಿಯವರಿಗೆ 5 ಪೋಸ್ಟ್ಗಳನ್ನು ಮೀಸಲಿಟ್ಟಿದ್ದಾರೆ. ಪರಿಶಿಷ್ಟ ಪಂಗಡದವರಿಗೆ 3 ಪೋಸ್ಟ್ಗಳನ್ನು ಮೀಸಲಿಟ್ಟಿದ್ದಾರೆ. ಪ್ರವರ್ಗ 1ಕ್ಕೆ 2 ಪೋಸ್ಟ್ಗಳನ್ನು ಮೀಸಲಿಟ್ಟಿದ್ದಾರೆ. ಪ್ರವರ್ಗ 2ಎಗೆ 5 ಪೋಸ್ಟ್ಗಳನ್ನು ಮೀಸಲಿಟ್ಟಿದ್ದಾರೆ. ಪ್ರವರ್ಗ 2ಎಗೆ 5 ಪೋಸ್ಟ್ಗಳನ್ನು ಮೀಸಲಿಟ್ಟಿದ್ದಾರೆ. ಪ್ರವರ್ಗ 2ಬಿಗೆ 1 ಪೋಸ್ಟ್, ಪ್ರವರ್ಗ 3ಎಗೆ 1, ಪ್ರವರ್ಗ 3ಬಿಗೆ 1 ಪೋಸ್ಟ್. ಇದೇ ರೀತಿ ಟೋಟಲ್ 32 ಪೋಸ್ಟ್ಗಳು ಇಲ್ಲಿ ಮೀಸಲಿಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಬಂದು 20/12/2024 ಹಾಗೂ ಕೊನೆಯ ದಿನಾಂಕ 16/1/2025, ಅಂದರೆ 16 ಜನವರಿ 2025 ತನಕ ಕೊನೆಯ ದಿನಾಂಕ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಇದೆ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 17 ಜನವರಿ 2025 ತನಕ ಇದೆ. ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ ಮುಖಾಂತರ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಇವರ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಇದರ PDF ಸಹ ನನ್ನ ಟೆಲಿಗ್ರಾಮ್ನ ಚಾನಲ್ನ ಲಿಂಕನ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ಈ PDF ಸಹ ನಿಮಗೆ ಕೊಟ್ಟಿರ್ತೇನೆ. ಈ ಎರಡನ್ನೂ ಸಹ ತಾವು ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ನೋಡ್ತಾ ಇದನ್ನು ಪಡೆಯಬಹುದಾಗಿದೆ. ಇದರಲ್ಲಿ ಆನ್ಲೈನ್ ಅರ್ಜಿ ಅರ್ಹತೆ ಮತ್ತು ಇನ್ನಿತರ ನಿಬಂಧನೆಗಳನ್ನು ನೋಡೋದಾದರೆ, ವಿದ್ಯಾರ್ಥಿ ಮತ್ತು ಇತರ ಅರ್ಹತೆಗಳು: ಕಿರಿಯ ಸಹಾಯಕರು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ 55% ಕನಿಷ್ಠ ಅಂಕ ಗಳಿಕೆಯ ವಾಣಿಜ್ಯೇತರ ಪದವಿ ಅಥವಾ 50 ಕನಿಷ್ಠ ಅಂಕ ಗಳಿಕೆಯ ವಾಣಿಜ್ಯ ಪದವಿ, ಅಂದರೆ ಕಾಮರ್ಸಲ್ಲಿ ತಾವು 50ರಿಂದ 55% ಕನಿಷ್ಠ ಟೋಟಲ್ ಅಗ್ರಿಗೇಟ್ ಅಂಕಗಳನ್ನು ತಾವು ಪಡೆದಿರಬೇಕು. ಅದೇ ರೀತಿ ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಮತ್ತು ಸ್ನಾತಕೋತ್ತರ ಪದವೀಧರರಿಗೆ ಮೊದಲ ಆದ್ಯತೆ, ಅಂದರೆ ಇವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಎರಡನೇದು ನೋಡಿದರೆ, ಕನಿಷ್ಠ 6 ತಿಂಗಳು ಕಡಿಮೆ ಇಲ್ಲದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರತಕ್ಕದ್ದು. ವಯೋಮಿತಿ ನೋಡಿದರೆ, ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ ಸಾಮಾನ್ಯ ವರ್ಗಕ್ಕೆ 35 ವರ್ಷಗಳು. ಪ್ರವರ್ಗ 2ಎ, ಪ್ರವರ್ಗ 2ಬಿ, 3ಎ, 3ಬಿ ವರ್ಗಗಳಿಗೆ 38 ವರ್ಷಗಳು ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಪ್ರವರ್ಗಗಳಿಗೆ 40 ವರ್ಷ ಇಲ್ಲಿ ವಯೋಮಿತಿ ಇದೆ. ಹಾಗೂ ಸರ್ಕಾರಿ ಆದೇಶದ ಅನುಸಾರ ಅಂಗವಿಕಲರು ಮತ್ತು ವಿಧವೆಯರಿಗೆ 10 ವರ್ಷ ಮತ್ತು ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿ ಹಾಗೂ ಕನಿಷ್ಠ 15 ವರ್ಷ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸುವಂತಿರಬೇಕು. ಆಯ್ಕೆ ವಿಧಾನ: ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ. ಕಿರಿಯ ಸಹಾಯಕ ಹುದ್ದೆಗೆ 200 ಅಂಕಗಳ ಲಿಖಿತ ಪರೀಕ್ಷೆ ಇದ್ದು, ಕನ್ನಡ ಭಾಷೆಗಾಗಿ 50 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ಗಾಗಿ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು, ಸಹಕಾರಿ ವಿಷಯಕ್ಕೆ 50 ಅಂಕಗಳು, ಭಾರತ ಸಂವಿಧಾನಕ್ಕೆ 25 ಅಂಕಗಳು ಹಾಗೂ ಸಂಘದ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಯ ವಿಷಯಗಳಿಗೆ 25 ಅಂಕಗಳು ಒಳಗೊಂಡಿರುತ್ತದೆ. ನಿಬಂಧನೆ: ಅರ್ಜಿಯನ್ನು ಆನ್ಲೈನ್ ಮುಖಾಂತರವೇ ಮಾತ್ರ ಸಲ್ಲಿಸತಕ್ಕದ್ದು ಹಾಗೂ ಆನ್ಲೈನ್ನಲ್ಲಿ ನೀಡಿರುವ ಸೂಚನೆಯನ್ವಯ ಭರ್ತಿ ಮಾಡತಕ್ಕದ್ದು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಸಲ್ಲಿಸುವ ಅರ್ಜಿಗಳಲ್ಲಿ ಅಪೂರ್ಣ ಹಾಗೂ ಅಸ್ಪಷ್ಟ ದಾಖಲೆಗಳನ್ನು ಅಥವಾ ತಪ್ಪು ಅಪೂರ್ಣ ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಮತ್ತು ತಿರಸ್ಕೃತ ಅರ್ಜಿಯ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಅಂದರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕರೆಕ್ಟಾಗಿ ಅಪ್ ಟು ಡೇಟ್ ಕರೆಕ್ಟ್ ಇರುವಂತಹ ಅಡ್ರೆಸ್ಸನ್ನು, ಕರೆಕ್ಟಾಗಿರುವಂಥ ಮಾಹಿತಿಯನ್ನು ನೀಡಬೇಕು. ಇನ್ ಕೇಸ್ ಎಲ್ಲರೂ ತಾವು ತಪ್ಪು ಮಾಹಿತಿಯನ್ನು ನೀಡಿದ್ದರೆ ತಾವು ಶುಲ್ಕವನ್ನು ಕೊಟ್ಟಿರ್ತೀರಲ್ಲ, ಅದನ್ನು ಯಾವುದೇ ರೀತಿಯಾಗಿ ರಿಫಂಡ್ ಮಾಡಿ ಕೊಡಲಾಗುವುದಿಲ್ಲ ಅಂತ ಇಲ್ಲಿ ತಿಳಿಸಲಾಗ್ತಾ ಇದೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಭರ್ತಿ ಮಾಡಿ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ಅಭ್ಯರ್ಥಿಗಳಾಗಿದ್ದಲ್ಲಿ 1750, ಅಂದರೆ ಸಾಮಾನ್ಯ ಹಾಗೂ ಹಿಂದುಳಿದ ವರ್ಗದವರಿಗೆ 1750 ರೂಪಾಯಿ ಇಲ್ಲಿ ಫೀಸ್ ಆಗಿರುತ್ತೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ 1250 ರೂಪಾಯಿಗಳನ್ನು ಇಲ್ಲಿ ವಿಧಿಸಲಾಗಿದೆ. ಆನ್ಲೈನ್ ಮುಖಾಂತರ ಇಲ್ಲಿ ಪಾವತಿಸಬೇಕು. ಚಲನನ್ನು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡುವುದಾಗಿದೆ. ನಿಗದಿತ ಶುಲ್ಕ ಸಂದಾಯ ಮಾಡಿದ್ದಲ್ಲಿ ಅಂತಹ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ನೆಕ್ಸ್ಟ್ ನೋಡೋದಾದರೆ, ಇದೆಷ್ಟೆಲ್ಲ ಮಾಹಿತಿಗಳು ಇದೆ ಫ್ರೆಂಡ್ಸ್. ಸೊ ಆಸಕ್ತ ಅಭ್ಯರ್ಥಿಗಳು ಅಫಿಷಿಯಲ್ ವೆಬ್ಸೈಟಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದೇ ರೀತಿ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಸಹ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್.